ಏಕೆ ರಾಧೆ ಮೌನ ತಳೆದೆ. ಶಂಖ, ಇಷ್ಟು ಚೆನ್ನಾಗಿರೋ ಶಂಖ ಇಲ್ಲಿ ಹೇಗೆ ಬಂತು? ಈ ಬೆಟ್ಟದ ಮೇಲೆ ಯಾರು ತಂದಿದ್ದಾರೆ? ನನಗೆ ಶಂಖ ಸಿಕ್ಕಿದೆ ಅಂದ್ರೆ ಇದು ಶುಭ ಶಕುನ. ಇವತ್ತೇನೋ ಒಳ್ಳೇದಾಗುತ್ತೆ ಅಂತಾನೆ ಅರ್ಥ. ಏನಿರ್ಬೋದು?
ಏನಾಯ್ತು ಶಾಲಿನಿ? ಕೃಷ್ಣ ಬೆಟ್ಟದ ಮೇಲಿಂದ ಬಿದ್ದೋದ. ಡಾಕ್ಟ್ರೆ, ಕೃಷ್ಣನ್ಗೆ ಯಾವುದೇ ಕಾರಣಕ್ಕೂ ಏನೂ ಆಗಬಾರ್ದು. ಅವ್ನು ನಮ್ಮನೆ ಫಂಕ್ಷನ್ಗೆ ಬಂದಿದ್ದಾಗಿ ಅನಾಹುತ ಆಯಿತು. ಅದರಿಂದ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲಿದೆ. ಎಷ್ಟು ಹಣ ಬೇಕಾದ್ರೂ ಖರ್ಚಾಗಲಿ, ಬೇರೆ ಕಡೆಯಿಂದ ಸ್ಪೆಷಲಿಸ್ಟ್ ಏನಾದ್ರು ಕರೆಸ್ಬೇಕಾದ್ರೆ ಕರೆಸಿ, ಅದೇ ಆದಷ್ಟು ಬೇಗ ಕೃಷ್ಣ ಗುಣ ಆಗಬೇಕು. ಖಂಡಿತ, ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡ್ತೀವಿ. ಅವನನ್ನು ಉಳಿಸ್ಕೊಡೋ ಜವಾಬ್ದಾರಿ ನಮ್ಮದು. ಡಾಕ್ಟ್ರೆ, ಅಣ್ಣ ಆಮೇಲೆ ಬಂದು ನಿಮ್ಮನ್ನು ಭೇಟಿ ಮಾಡ್ತಾನಂತೆ. ಆದರೆ ಕೃಷ್ಣನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬಾರ್ದು ಅಂತ ಹೇಳ್ತಾನೆ. ದಯವಿಟ್ಟು ಡಾಕ್ಟ್ರೆ. ನೀವಿಷ್ಟು ಹೇಳಿದ ಮೇಲೂ ಉದಾಸೀನ ಮಾಡ್ತೀವಾ? ಅವನಿಗೇನು ಸಮಸ್ಯೆ ಇತ್ತು? ಕೃಷ್ಣ ಮೆಂಟಲ್ ಪೇಷಂಟು. ಈಗಾಗಲೇ ಒಂದ್ಸಲ ಎತ್ತರದಿಂದ ಬಿದ್ದು ತಲೆ ಪೆಟ್ಟು ಬಿದ್ದು ಮೆಮೊರಿ ಲಾಸ್ ಆಗಿದೆ. ಇವತ್ತು ಪುನಃ ಮೇಲಿನಿಂದ ಬಿದ್ದುಬಿಟ್ಟಿದ್ದಾನೆ. ಆಗಲಿ, ನಾನು ನೋಡ್ತೀನಿ. ಇನ್ನು ಎಕ್ಸ್ರೇ ಆಗಬೇಕು, ಬೇರೆ ಟೆಸ್ಟ್ಗಳಾಗಬೇಕು. ಈಗಲೇ ಏನು ಹೇಳೋಕ್ಕಾಗೋದಿಲ್ಲ. ಡಾಕ್ಟ್ರೆ, ಅಣ್ಣ ತುಂಬಾನೇ ಹೇಳಿ ಕಳಿಸಿದ್ದಾನೆ. ಈ ಅನಾಹುತದಿಂದ ನಮ್ಗಾಗದೇ ಇರೋರು ಬೇರೆ ರೀತಿಯ ಸೃಷ್ಟಿ ಮಾಡಿಬಿಡ್ತಾರೆ. ಅದರಿಂದ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಇಟ್ಕೊಂಡು ಕೃಷ್ಣನ ಉಳಿಸ್ಕೊಡಿ. ಆಗಲಿ ಚಿಕ್ಕ ಯಜಮಾನ್ರೆ, ಖಂಡಿತ ನೋಡ್ಕೋತೀನಿ. ಒಂದು 10 ನಿಮಿಷ ಬಂದ್ಬಿಡ್ತೀನಿ. ಸರಿ. ಸಾಧುಗಳು ಅವತ್ತೊಂದು ಮಾತು ಹೇಳಿದ್ರು, ನಿನ್ ಕಂಟಕ ತಪ್ಪುತ್ತೆ, ಆದ್ರೆ ಆ ಕಂಟಕನ ಬೇರೆ ಯಾರಾದ್ರೂ ಹೊತ್ಕೊಳ್ಬೇಕಾಗತ್ತೆ ಅಂತ. ನನ್ನ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಹೋಗಿ ಎಲ್ಲಿ ಆ ಸಮಸ್ಯೆ ನಿಮ್ಗೋ ಅಥವಾ ಯಜಮಾನ್ರಿಗೋ ಬಂದ್ಬಿಡುತ್ತೇನೋ ಅಂತ ಹೆದ್ರು ಬಿಟ್ಟಿದ್ದೆ ನಾನು. ಆದ್ರೆ ಈಗ ನೋಡಿ, ಸಂಬಂಧನೇ ಇಲ್ಲದೆ ಇರೋ ಆ ಕೃಷ್ಣಂಗೆ ಕಂಟಕ ಬಂದ್ಬಿಟ್ಟಿದೆ. ಯಾಕೆ ಹಾಗೆ ಅನ್ಕೋತೀಯ ರಾಧಿಕಾ? ನಿನ್ ಕಂಟಕ ಅವನಿಗೆ ಹೋಯ್ತು ಅಂತ ನೀನ್ ಯಾಕೆ ಅನ್ಕೋತೀಯ? ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ್ಲೇ ಅಲ್ವಮ್ಮ ಅವ್ರಿಗೆ ಈ ರೀತಿ ಆಗಿದ್ದು. ನಾಮಕರಣ ಚೆನ್ನಾಗೇ ನಡೀತಾ ಇತ್ತು, ಆದ್ರೆ ಕೊನೆಯಲ್ಲಿ ಹೀಗಾಗ್ಬಿಡ್ತು. ಪಾಪ ಕೃಷ್ಣ ಆಶ್ರಮದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದ. ನನ್ನ ಮಗು ನಾಮಕರಣಕ್ಕೆ ಬಂದಾಗ್ಲೇ ಹೀಗಾಗ್ಬೇಕಾಗಿತ್ತ? ಅಮ್ಮ, ನಾವೊಂದ್ಸಲ ಆಸ್ಪತ್ರೆಗೆ ಹೋಗಿ ಅವನ್ನ ನೋಡ್ಕೊಂಡು ಬರೋಣ. ನಾಳೆನೆ ಹೋಗೋಣ. ಚಂದ್ರು ಅಲ್ಲೇ ಇದ್ದು ಅವನಿಗೆ ಬೇಕಾಗಿರೋ ವ್ಯವಸ್ಥೆನೆಲ್ಲ ಮಾಡ್ತಿದ್ದಾನೆ. ಯಜಮಾನ್ರು ಡಾಕ್ಟರ್ ಹತ್ರ ಹೇಳಿದ್ದಾರೆ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅವನು ಹುಷಾರಾಗಬೇಕು ಅಂತ. ನಾವು ನಾಳೆ ಹೋಗಿ ನೋಡ್ಕೊಂಡು ಬರೋಣ. ಡಾಕ್ಟರ್, ಕೃಷ್ಣ ನೋಡಿದ್ರೆ ಹೇಗಿದೆ ಕಂಡೀಷನ್? ಮೈಕೈಗೆ ಜಾಸ್ತಿ ಏಟೇನು ಬಿದ್ದಿಲ್ಲ, ತರ್ಚಿದ ಗಾಯಗಳಾಗಿವೆ, ಮೂಗೇಟ್ಗಳು ಬಿದ್ದಿದೆ, ಒಂದಷ್ಟು ರಕ್ತ ಹೋಗಿದೆ. ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ಬೋದು. ಆದರೆ ಏನು ಡಾಕ್ಟ್ರೆ? ಮುಖಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ, ಬ್ಯಾಂಡೇಜ್ ಮಾಡಿದ್ದೀನಿ. ಅದಕ್ಕಿಂತ ಸೀರಿಯಸ್ ಮ್ಯಾಟ್ರ್ ಅಂದರೆ ತಲೆಗೆ ಪುನಃ ಬಲವಾದ ಪೆಟ್ಟು ಬಿದ್ದಿದೆ. ಮೆದುಳಿನ ಮೇಲೆ ತುಂಬ ಪರಿಣಾಮ ಬೀರಿರುತ್ತೆ. ಓ ಮೈ ಗಾಡ್, ಇಷ್ಟು ದಿವಸ ಟೈಮ್ ತಗೊಂಡು ಈಗೀಗ ತಾನೇ ಸುಧಾರಣೆ ಕಂಡಿತ್ತು. ಈಗ ಅದೇ ಜಾಗಕ್ಕೆ ಬಿದ್ದಿದೆ ಅಂದ್ರೆ ತುಂಬಾ ಅಪಾಯ. ಡಾಕ್ಟರ್, ನಾನು ಸರಿ ನೋಡ್ಬೋದಾ? ಬೇಡ, ಇನ್ನೊಂದು ದಿವಸ ಅವಕಾಶ ಕೊಡಿ. ನಾಳೆ ಹೊತ್ತಿಗೆ ಟೆಸ್ಟ್ಗಳು ರಿಪೋರ್ಟ್ಗಳು ಬಂದಿರುತ್ತೆ. ನನ್ನ ಒಪಿನಿಯನ್ ನಾನು ಹೇಳ್ಬಿಡ್ತೀನಿ, ಆಮೇಲೆ ನೀವು ಸ್ಟಡಿ ಮಾಡಿ ಪ್ಲೀಸ್. ಡಾಕ್ಟ್ರೆ, ಒಂದಿನ ಅಲ್ಲ, ಬೇಕಾದ್ರೆ ಒಂದು ವಾರ ಟೈಮ್ ತಗೊಳ್ಳಿ. ಆದರೆ ಕೊನೆ ಕ್ಷಣದಲ್ಲಿ ಮಾತ್ರ ನನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಎಲ್ಲ ಒಳ್ಳೇದಾಗುತ್ತೆ.
ಟೆನ್ಷನ್ ಮಾಡ್ಕೋಬೇಡಿ ಚಿಕ್ಕ ಯಜಮಾನ್ರೆ. ರಾಧಿಕಾ, ನಿನ್ನ ಮಗು ನಾಮಕರಣಕ್ಕೆ ಬರಬೇಕು ಅಂತ ನಾವೆಲ್ಲರೂ ಎಷ್ಟು ಖುಷಿ ಪಟ್ಟಿದ್ವಿ ಗೊತ್ತಾ? ಒಂದು ವಾರಕ್ಕೆ ಮುಂಚೆನೇ ನಿನ್ಗೆ ಏನು ಗಿಫ್ಟ್ ಕೊಡಬೇಕು ಅಂತಲೂ ಯೋಚನೆ ಮಾಡಿದ್ವಿ. ಹೌದಾ? ಹೌದು, ಅದನ್ನು ಕೃಷ್ಣನ ಕೈಲೇ ನಿನಗೆ ಕೊಡಿಸ್ಬೇಕು ಅಂತಲೂ ಯೋಚನೆ ಮಾಡಿದ್ವಿ. ಶಾಲಿನಿ ಹೇಳಿದ್ಲು ಇವತ್ತು ನಿನಗೆ ಕೃಷ್ಣನೇ ಗಿಫ್ಟ್ ಕೊಡ್ತಾನೆ ಅಂತ. ಹೌದು, ಏನು ಗಿಫ್ಟ್ ತೊಗೊಂಡಿದ್ರಿ? ನಿನಗೆ ತುಂಬ ಇಷ್ಟವಾದ ಒಂದು ವಸ್ತು ಇದೆಯಲ್ಲ, ಶಂಖ, ಅದನ್ನು. ರಾಧಿಕಾ, ಯಾಕೇನಾಯ್ತು? ಅದು ದೇವಸ್ಥಾನದಲ್ಲಿ ನನಗೂ ಒಂದು ಗಿಫ್ಟ್ ಬಾಕ್ಸ್ ಸಿಕ್ತು. ಅದರೊಳಗಡೆನೂ ಒಂದು ಶಂಖ ಇತ್ತು. ನಿನಗೆ ಶಂಖ ಸಿಕ್ತಾ? ಹಾಂ, ಅದೀಗ ನನ್ನ ಹತ್ರನೇ ಇದೆ. ಒಂದು ನಿಮಿಷ ಇರು, ಬಂದೆ. ಇದೆ ತಾನೆ? ಹೌದು. ಹಾಗಿದ್ರೆ ಈ ಶಂಖ ನಿನಗೆ ಸಿಕ್ಕಿದೆ. ಕೃಷ್ಣ ಬೀಳೋಕ್ ಮುಂಚೆ ಇದನ್ನ ದಾರಿಲಿ ಬೀಳಿಸ್ಕೊಂಡಿದ್ದಾನೆ. ಈ ಶಂಖನ ನನಗೆ ತಂದಿದ್ದು ಅಂತ ನನಗೆ ಗೊತ್ತಿಲ್ಲದೆ ನಾನೇ ಎತ್ತಿಟ್ಕೊಂಡು ಬಿಟ್ಟಿದ್ದೀನಿ. ಪಾಪ, ತಾನು ಬೀಳ್ತೀನಿ ಅಂತ ಅವನಿಗೆ ಮೊದಲೇ ಗೊತ್ತಿತ್ತೋ ಏನೋ. ನಾನು ಬರೋ ದಾರಿನಲ್ಲೇ ಈ ಶಂಖನ ಬೀಳಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಎಲ್ರನ್ನೂ ಬಿಟ್ಟು ದೂರ ಆ ಬೆಟ್ಟದಿಂದ ಬಿದ್ದುಬಿಟ್ಟಿದ್ದಾನೆ. ಎಂಥ ಕೆಲಸ ಆಗೋಯ್ತು. ಭಾಗ್ಯ, ಕೃಷ್ಣನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಪಾಪ, ಎಷ್ಟು ಏಟಾಗಿದೆಯೋ ಏನೋ. ಅವ್ನು ನೋಡೋವರೆಗೂ ಸಮಾಧಾನ ಆಗ್ತಾ ಇಲ್ಲ. ನೆನೆಸ್ಕೊಂಡ್ರೆ ಉಸಿರು ಕಟ್ಟಿದಾಗ ಆಗ್ತಿದೆ ನನಗೆ. ಹೇಗೂ ಅಮ್ಮ ನಾಳೆ ಹೋಗೋಣ ಅಂತ ಹೇಳಿದಾರಲ್ಲ, ಹೋಗಿ ನೋಡ್ಕೊಂಡು ಬರಬೇಕು. ನಮಸ್ಕಾರ ಮೇಡಮ್. ನಮಸ್ಕಾರ. ಕೃಷ್ಣ ಅಂತ ಬೆಟ್ಟದ ಮೇಲಿಂದ ಬಿದ್ದು ಪೆಟ್ಟಾಗಿತ್ತಲ್ಲ, ಎಲ್ಲಿದ್ದಾರೆ? ಸ್ಟ್ರೈಟ್ ಹೋಗಿ ಮೇಡಮ್, ಅಲ್ಲೇ ಇದ್ದಾರೆ. ಥ್ಯಾಂಕ್ ಯು. ಒಂದು ನಿಮಿಷ, ನೀವಿಬ್ರು ಹೋಗಿರಿ, ನಾನು ಹೋಗಿ ಚಂದ್ರನು ಡಾಕ್ಟ್ರು ಕರ್ಕೊಂಬರ್ತೀನಿ. ಒಬ್ರು ನರ್ಸು ಇಲ್ಲ, ನಾನು ಹೋಗಿ ನರ್ಸ್ ಕರ್ಕೊಂಡು ಬರ್ತೀನಿ. ಒಂದು ನಿಮಿಷ ಇರು ಭಾಗ್ಯ, ಯಾರಾದರೂ ಬರ್ತಾರ ಬಿಡು, ನಾವು ಒಳಗಡೆ ಹೋಗೋಣ. ಆಮೇಲೆ ಯಾರಾದರೂ ಏನಾದರೂ ಅಂದರೆ ನೀನು ಇಲ್ಲೇ ಇರು, ನಾನು ಹೋಗಿ ನರ್ಸ್ ಕರ್ಕೊಂಡು ಬರ್ತೀನಿ. ಅಮ್ಮವ್ರೆ, ನನಗೆ ಅರ್ಥ ಆಗುತ್ತೆ ನೀವು ಹೇಳೋದೆಲ್ಲ. ಚಂದ್ರಚೂಡ ದೇಸಾಯಿಗಳು ಅದನ್ನೇ ಹೇಳಿದ್ದಾರೆ. ನಾವು ನಮ್ಮ ಕೈಲಾದ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಆದರೆ ಇದುವರೆಗೂ ಕೃಷ್ಣ ನಮ್ಮ ಟ್ರೀಟ್ಮೆಂಟ್ಗೆ ಪ್ರತಿಕ್ರಿಯೆನೇ ಕೊಡ್ತಿಲ್ಲ, ಸ್ಪಂದಿಸ್ತಿಲ್ಲ. ಹೌದಾ? ಆದರೆ ಡಾಕ್ಟರ್, ಸಮಸ್ಯೆ ಏನು? ಪರಿಸ್ಥಿತಿ ಏನು? ಅವ್ರು ಯಾವಾಗ ಸರಿ ಹೋಗ್ತಾರೆ ಅಂತ ನೀವು ಯಾವಾಗ ಹೇಳೋದಕ್ಕೆ ಸಾಧ್ಯ? ಅವನು ಅಡ್ಮಿಟ್ ಆಗಿದ್ದ ಈ ಕ್ಷಣದವರೆಗೆ ಸ್ವಲ್ಪ ಕೂಡ ರಿಯಾಕ್ಷನ್ ಇಲ್ಲ. ಚೇತರಿಸ್ಕೋಬೇಕು. ಹೇಳ್ತೀವಿ, ಟೆಸ್ಟ್ಗಳ ರಿಪೋರ್ಟ್ಗಳು ಬರಲಿ, ಒಂದು ಒಪಿನಿಯನ್ ಕೊಡ್ತೀವಿ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ. ಡಾಕ್ಟರ್, ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಅಮ್ಮವ್ರೆ, ಅವನು ಬಿದ್ದಿರೋ ಏಟಿಗೆ
ಇಷ್ಟರ ಮಟ್ಟಿಗೆ ಬಚಾವಾಗಿ ಬಂದಿರೋದೇ ದೊಡ್ಡದು. ಹಾಗಂತ ಮೂಳೆ ಮುರಿದಿಲ್ಲ, ಸೀರಿಯಸ್ ಆಗಿಲ್ಲ, ಜಸ್ಟ್ ಮಿಸ್. ಅದೃಷ್ಟ ಬದುಕೊಂಡಿದ್ದಾನೆ. ಹೇಗೆ ಏಟಾಗಿದೆ ನೋಡು. ಮೈಯೆಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮುಖನೂ ಕಾಣೋದಿಲ್ಲ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟ. ಇವಾಗ ಸ್ವಲ್ಪ ಸ್ವಲ್ಪ ಚೇತರಿಸ್ಕೊಳ್ತಿದ್ದ. ಇನ್ನೇನು ನೆನ್ಪು ಬಂದೇ ಬಿಡುತ್ತೆ ಅಂತ ಎಲ್ಲರೂ ಕಾಯ್ತಿದ್ವಿ. ಅಷ್ಟರಲ್ಲಿ ಮತ್ತೆ ಬಿಗ್ಬಿಟ್ಟ. ಪಾಪ, ಯಾರು ಏನೋ ಎಲ್ಲಿ ಅವನೋ, ಇವನಿಗೋಸ್ಕರ ಅವ್ರ ಮನೆಯವ್ರು ಕಾದು ಕಾದು ಎಷ್ಟು ನೊಂದ್ಕೊಂಡಿದ್ದಾರೋ ಏನೋ. ಆದರೆ ಇವನು ಯಾವುದೋ ಶ್ರೀಮಂತರ ಮನೆಯವನೇ ಇರಬೇಕು ರಾಧಿಕಾ. ಇವನ್ ಮುಖ ನೋಡಿದ್ರೇನೆ ಅನ್ಸುತ್ತೆ ಇವನು ಯಾವುದೋ ಶ್ರೀಮಂತ ಕುಟುಂಬದವನೇ ಅಂತ. ಅಷ್ಟೇ ಅಲ್ಲ ರಾಧಿಕಾ, ಇವನು ಯಾರನ್ನೋ ಪ್ರೀತಿಸ್ತಿದ್ದಾನಂತೆ. ಸಂಜೀವಿನಿ ಅಕ್ಕ ಹೇಳಿದ್ರು. ಈ ಥರ ದಾರಿ ತಪ್ಪದೋರು, ಅರ್ಧ ದಾರಿಲೇ ನಿಂತೋರು, ಯಾರಿಗೋಸ್ಕರನೂ ಹುಡುಕ್ತಾ ತಮ್ಮ ಪ್ರಯಾಣನೇ ನಿಲ್ಲಿಸ್ಬಿಟ್ಟಿರೋರು ಈ ಭೂಮಿ ಮೇಲೆ ಅದೆಷ್ಟು ಜನ ಇದ್ದಾರೋ ಏನೋ. ನಾವ್ಯಾರನ್ನೂ ಕಾಯ್ತಿರ್ತೀವಿ, ಆದ್ರೆ ನಮ್ಮ ನೋವು ಅವ್ರನ್ನ ತಲುಪೋದೇ ಇಲ್ಲ. ಅವರೆಲ್ಲೋ ಒಂದ್ ಕಡೆ ನಮಗೋಸ್ಕರ ಕಾಯ್ತಿರ್ತಾರೆ, ನಾವಿನ್ನೆಲ್ಲೋ ಅವ್ರಿಗೋಸ್ಕರ ಕಾಯ್ತಿರ್ತೀವಿ. ರಾಧಿಕಾ, ಪೇಷಂಟ್ನ ನೋಡಿದ್ರಾ? ಹಾ ನೋಡಿ, ಏನೂ ರಿಯಾಕ್ಟೇ ಮಾಡ್ತಾ ಇಲ್ಲ. ಓ, ಇವಾಗ ತಾನೇ ಚೇತರಿಸ್ಕೊಳ್ತಾರೆ. ಇರಿ, ಡಾಕ್ಟರ್ಗೆ ಹೇಳ್ಬಿಟ್ಟು ಬರ್ತೀನಿ. ಕೃಷ್ಣನ್ಗೆ ನನ್ನ ಮಾತು ಕೇಳಿಸೋಕ್ಕೆ ಸಾಧ್ಯ ಆಗಬೇಕು. ಕಡೆ ಪಕ್ಷ ನಾನು ಹೇಳೋ ಮಾತು ಅರ್ಥ ಆಗೋ ಮಟ್ಟಿಗಾದ್ರೂ ರೆಡಿ ಆದರೆ ಆಮೇಲೆ ನಾನು ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಸಾಧ್ಯ. ಅಷ್ಟರ ಮಟ್ಟಿಗೆ ಅವನು ರೆಡಿ ಮಾಡ್ಕೊಡೋದು ನಿಮ್ಮ ಜವಾಬ್ದಾರಿ ಡಾಕ್ಟರ್. ಅವನು ಅಷ್ಟು ಮಾತ್ರ ರೆಡಿ ಆಗೋದಕ್ಕೆ ನನ್ನ ಪ್ರಕಾರ ಇನ್ನೂ 1 ವಾರನಾದರೂ ಬೇಕು. 1 ವಾರನಾ? ಹೌದು ಅಮ್ಮವ್ರೆ, ನನಗೂ ಹಾಗೆ ಅನ್ಸುತ್ತೆ. ಕೃಷ್ಣ ಇಲ್ಲಿ ಬಂದು ಅಡ್ಮಿಟ್ ಆದಾಗ್ಲಿಂದನೂ 1% ಕೂಡ ಇಂಪ್ರೂವ್ಮೆಂಟ್ ತೋರಿಸ್ತಿಲ್ಲ.
ನಮ್ಮ ಟ್ರೀಟ್ಮೆಂಟ್ ಶುರು ಮಾಡಬೇಕಾದ್ರೆ ದೈಹಿಕವಾಗಿ ಸ್ವಲ್ಪನಾದರೂ ಶಕ್ತಿ ಇರಲೇಬೇಕು. ಬ್ಲಡ್ ತುಂಬ ಹೋಗಿದೆ, ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ ಅವನು. ನನ್ನ ಪ್ರಕಾರ ಅವ್ನು ರಿಕವರ್ ಆಗೋಕ್ಕೆ 1 ವಾರನಾದರೂ ಬೇಕಾಗಲೇಬೇಕು. ಡಾಕ್ಟರ್, ಕೃಷ್ಣ ಚೇತರಿಸ್ಕೊಂಡಿದ್ದಾನೆ. ಸಿಸ್ಟರ್, ಏನು ಹೇಳ್ತಾ ಇದ್ದೀರಾ? ಕೃಷ್ಣ ಚೇತರಿಸ್ಕೊಂಡಿದ್ದಾನ? ಇಷ್ಟು ಬೇಗ ಹೇಗೆ ಸಾಧ್ಯ? ನಾನು ಈಗ ತಾನೇ ನೋಡ್ಕೊಂಬಂದೆ ಮೇಡಮ್. ಅವ್ನು ಸಣ್ಣದಾಗಿ ಕೈ ಬೆರಳು ಮತ್ತು ಉಸಿರಾಟ ಬದಲಾಗ್ತಾ ಇದೆ. ಒಳ್ಳೆ ಸಿಂಪ್ಟಮ್ಸ್. ನಡೀರಿ ನೋಡೋಣ.